ಬಿರಿಯಾನಿ ಪಾತ್ರೆ, ಟೊಮೆಟೊ, ಆನಿಯನ್, ಮೆಣಸಿನಕಾಯಿ, ಲೆಮನ್, ಚಿಕನ್, ಕೊತ್ತಿಮೀರಿ, ಪುದೀನ, ಆಯಿಲ್, ಇಂಚಿ ಪೇಸ್ಟ್, ಅಕ್ಕಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಬಿರಿಯಾನಿ ಮಸಾಲ. ಹಿಂಗ ಮುಳ್ಳಕ್ಕಿದೆ ಸಾಕು. ಗೋಲ್ಡ್ ವಿನ್ನರ್ ಆಯಿಲ್, ಪ್ಯೂರ್ ಕೊಕೊನಟ್ ಆಯಿಲ್, ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಮರಾಠಿ ಮೊಗ್ಗು, ಈರುಳ್ಳಿ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಎರಡು ಕೆಜಿ ಚಿಕನ್, ಫ್ರೈ ಆಗ್ಲಿ. ಏಲಕ್ಕಿ, ಪ್ಲೇಟ್ ಕಡೆಗಲ್ಲ ಅದಾನೆ. ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ಕೆಳಗಡೆ ಅಂಟ್ಕೊಬಿಡುತ್ತೆ. ಪುದೀನ ಹಾಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೊಳ್ಳೋಣ, ಪುದೀನ ಹಾಕೊಳ್ಳೋಣ. ಪುದೀನ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಬರುತ್ತೆ, ಅದಕ್ಕೆ ಪುದೀನ ಇವಾಗ ಹಾಕೋಬೇಕು. ಹಂಗೆ ಮೆಣಸಿನ ಪುಡಿ ಹಾಕೊಳ್ಳೋಣ. ಮೆಣಸಿನ ಪುಡಿ ಹಾಕೊಂಡ್ರೆ ಇವಾಗಿನ ಸ್ವಲ್ಪ ಅದು ಖಾರ ಚೆನ್ನಾಗಿ ಹಿಡಿಯುತ್ತೆ, ಇಲ್ಲಾಂದ್ರೆ ಹಿಡಿಯೋದು. ಕಲರು ಮತ್ತೆ ಖಾರ, ಈರುಳ್ಳಿ ಹಾಕಿದೀವಲ್ಲ, ಈರುಳ್ಳಿಗೆ ಸ್ವಲ್ಪ ಖಾರ ಇಟ್ಕೊಳ್ಳುತ್ತೆ, ಮತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಖಾರದಲ್ಲ ಹಾಕೊಳ್ಳೋಣ. ಮೆಣಸಿನ ಪುಡಿ, ನಾವು ಕಲರ್ ಏನು ಹಾಕಲ್ಲ, ಜಸ್ಟ್ ಖಾರದ ಪುಡಿನೇ ಹಾಕೋದು. ಕಲರ್ ಎಲ್ಲ ಹಾಕಿದ್ರೆ ಹೆಲ್ತ್ ಒಳ್ಳೇದಲ್ಲ, ಅದಕ್ಕೆ ಕಲರ್ ಹಾಕೋದಿಲ್ಲ.
ಧನಿಯಾ ಪುಡಿ, ಆಯ್ತಾ? ಹ್ಮ್ ಅಂತ ಮಾಡಿದ್ದಾರೆ. ಟೊಮಾಟೊ ಹಾಕೊಳ್ಳೋಣ. ಉಪ್ಪು ಹಾಕೊಳ್ಳೋಣ. ಕಲ್ಲುಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಬಿಡೋಣ. ಸ್ವಲ್ಪ ಟೊಮಾಟೊ ಫುಲ್ ಫ್ರೈ ಆಗಲಿ. ಸ್ವಲ್ಪ ಮುಚ್ಚಿಬಿಡೋಣ. ಟೊಮಾಟೊ ಎಲ್ಲ ಸ್ವಲ್ಪ ಬೆಂದಿದೆ. ಸೊ ಇವಾಗ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕೊಂಡ್ರೆ ಸ್ವಲ್ಪ ಈ ಖಾರ ಎಲ್ಲ ಚೆನ್ನಾಗಿರುತ್ತೆ ಚಿಕನ್ಗೆ. ಇದು ಚಿಕನ್ ಹಾಕೊಳ್ಳೋಣ. 2.5 kg ಚಿಕನ್. ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಈ ಬಾಯ್ಲರ್ ಕೋಳಿ ಅಲ್ಲಿ ಪೀಸ್ ಎಲ್ಲ ಗೊತ್ತಲ್ವಾ ಅದು ಹೆಂಗಿರುತ್ತೆ ಬಾಯ್ಲರ್ ಕೋಳಿ ಅಂದ್ರೆ. ಅದಕ್ಕೆ ಸ್ಲೋ ಮಿಕ್ಸ್ ಮಾಡ್ಕೊಳ್ಳಿ. ಜ್ವರ ಮಿಕ್ಸ್ ಮಾಡಕ್ ಹೋದ್ರೆ ಪೀಸ್ ಎಲ್ಲ ಒಂಥರ ನೀರೇನು ಹಾಕ್ತಾ ಇಲ್ಲ. ಸೊ ಚಿಕನ್ ಎಲ್ಲ ನೀರ್ ಬಿಡುತ್ತೆ. ಅದರಿಂದ ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಒಂದು 5-10 ನಿಮಿಷ ಹಂಗೆ ಬಿಟ್ಬಿಡೋಣ. ಸ್ವಲ್ಪ ಫ್ರೈ ಆಗಿ ನೀರೆಲ್ಲ ಇಳಿಯುತ್ತೆ ಚಿಕನ್ ಇಂದ. ಫ್ರೈ ಮಾಡಿ ಇಟ್ಬಿಡೋಣ ಒಂದು 10 ಮಿನಿಟ್ಸ್. ವೇಟಿಂಗ್ ಅವ್ರಿಗೂ ಏನಾದ್ರು ಪೀಸ್ ಮೂಳೆ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದಾರೆ. ನೋಡಿ ಬಿರಿಯಾನಿ ಮಾಡ್ತಾ ಇದೀವಿ, ಚಿಕನ್ ಬಿರಿಯಾನಿ. ಚಿಕನ್ ಎಲ್ಲ ಸ್ವಲ್ಪ ನೀರ್ ಬಿಟ್ಕೊಂಡಿದೆ. ಸ್ವಲ್ಪ ನೀರ್ ಹಾಕೋಣ. ಚಿಕನ್ ಎಲ್ಲ ಸ್ವಲ್ಪ ಬೇಯ್ಲಿ. ನೋಡಿ ಸ್ವಲ್ಪ ನೀರ್ ಬಿಟ್ಟಿದೆ, ಗೊತ್ತಾಗುತ್ತಲ್ವಾ? 2 kg ಅಕ್ಕಿ, ಸಾರಿ 2 kg ಅಕ್ಕಿ, 4 ಲೀಟರ್ ನೀರು ಹಾಕೊಳ್ಳೋಣ. ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬೇಯಲಿ ಚಿಕನ್. ಆಮೇಲೆ ರೈಸ್ ಹಾಕೊಳ್ಳೋಣ. ಆಲ್ರೆಡಿ ರೈಸ್ ನಾವು ನೆನ್ಸಿಟ್ಟಿದ್ದೀವಿ. ಉಪ್ಪು ಖಾರ ಕರೆಕ್ಟಾಗಿ ಅಂತ ನೋಡ್ಕೊಳ್ಳೋಣ. ಎಲ್ಲ ಕರೆಕ್ಟಾಗಿದೆ. ಸ್ವಲ್ಪ ಚಿಕನ್ ಎಲ್ಲ ಬೇಯಲಿ, ಇಟ್ಬಿಡೋಣ. ಹಾಕೊಳ್ಳೋಣ ಸ್ವಲ್ಪ.
ಕೊತ್ತಂಬರಿ ಸೊಪ್ಪು ಇವಾಗ ಸ್ವಲ್ಪ ಲಾಸ್ಟ್ ಸ್ವಲ್ಪ ಹಾಕೊಳ್ಳೋಣ. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಹಾಕೊಳ್ಳೋಣ, ಇವಾಗ ಸ್ವಲ್ಪ ಹಾಕೊಳ್ಳೋಣ. ಇವಾಗ ಎಣ್ಣೆ ಎಲ್ಲ ಬಿಟ್ಕೊ ಬರ್ತಾ ಇದೆ. ಸೊ ಚೆನ್ನಾಗಿ ಚಿಕನ್ ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ. ಸೊ ಈ ಟೈಮಲ್ಲಿ ನಾವು ಅಕ್ಕಿ ಹಾಕೋಬೇಕು. ಅಕ್ಕಿ ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಎರಡು ಕೆಜಿ ಅಕ್ಕಿ. ಅಕ್ಕಿ ಆಲ್ರೆಡಿ ಅರ್ಧ ಗಂಟೆ ಆಯ್ತು ನೆನ್ಸಿಟ್ಟೆ. ಸೊ ನೆನ್ಸಿರೋ ಅಕ್ಕಿನೇ ಹಾಕೊಂಡಿರೋದು, ಯಾಕಂದ್ರೆ ಲಾಸ್ಟ್ ಅಕ್ಕಿ ಅಲ್ವಾ. ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಮತ್ತೆ ಆ ರೈಸು ಮತ್ತೆ ನೀರು ಒಂದ್ ಲೆವೆಲ್ ಬಂದ್ಮೇಲೆ ಆಮೇಲೆ ನಾವು ದಮ್ ಹಾಕೊಳ್ಳೋಣ. ಚೆನ್ನಾಗಿ ಕುದಿ ಬಂದ್ರೆ ಸ್ವಲ್ಪ ಬೆಂದಿದೆ ಅಕ್ಕಿ ನೋಡಿ. ಆಯಿಲ್ ಎಲ್ಲ ಹಿಂದಿಕ್ಕೊ ಬಂದಿದೆ ನೋಡಿ, ಗೊತ್ತಾಗುತ್ತೆ ಈ ಸೈಡ್ ಅಲ್ಲಿ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ದಮ್ ಹಾಕ್ಬಿಡೋಣ. ನೋಡಿ ಈ ಟೈಮ್ ಸ್ಟೇಜ್ ಕರೆಕ್ಟ್ ಆಗಿದೆ. ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ದಮ್ ಹಾಕ್ಬಿಡೋಣ. ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ದಮ್ ಹಾಕೋ ಕರೆಕ್ಟ್ ಸ್ಟೇಜು. ಸೊ ದಮ್ ಹಾಕ್ಬಿಡೋಣ. ಎಲ್ಲ ಮಿಕ್ಸ್ ಮಾಡೋದಾಗಿದೆ, ದಮ್ ಹಾಕೋಣ. ಸ್ವಲ್ಪ ಒಂದ್ ನಿಂಬೆಹಣ್ಣು ಹಾಕೊಳ್ಳೋಣ. ನಿಂಬೆಹಣ್ಣು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಫ್ಲೇವರು, ತಿನ್ನೋಕೆ ಟೇಸ್ಟು. ಸಾಕು, ಇವಾಗ ಹಾಕಿ ದಮ್ ಹಾಕ್ಬಿಡೋಣ. ಬಿಸಿ ಇದೆ, ತಾಕಕ್ಕೂ ಆಗ್ತಾ ಇಲ್ಲ. ದಮ್ ಹಾಕಿದೀವಿ. ಇನ್ನೊಂದು ಒಂದು 15 ನಿಮಿಷ ಬಿಟ್ಬಿಟ್ಟು ಓಪನ್ ಮಾಡೋಣ. ಅಷ್ಟೊತ್ತಿಗೂ ದಮ್ ಹಂಗೆ ಇರುತ್ತೆ. ಸೊ ದಮ್ ಓಪನ್ ಮಾಡೋಣ. ಸ್ಮೆಲ್, ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿ ಬಂದಿದೆ.
ಫುಲ್ ಚೆನ್ನಾಗಿ ಬಂದಿದೆ. ಅಂಟಂಟ್ ತರ ಇಲ್ಲ, ಫುಲ್ ಉದುರಾಗಿದೆ. ಸೊ ಹಾಕೊಂಡೋಗಿ ಸರ್ವ್ ಮಾಡ್ಕೊಂಡು ತಿನ್ನೋಣ. ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಸೊ ಟೇಸ್ಟ್ ಹೆಂಗಿದೆ ನೋಡೋಣ. ಚೆನ್ನಾಗಿದೆ, ಪೀಸ್ ನೋಡೋಣ. ಬಂದಿದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ ಬಿರಿಯಾನಿ. ಎಲ್ಲ ಒಂದ್ಸಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಮರೀದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವೀಡಿಯೋಗಳು ನಿಮಗೆ ಅಪ್ಡೇಟ್ ರೆಗ್ಯುಲರ್ ವೀಡಿಯೋ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ನೋಟಿಫಿಕೇಶನ್ ಬರ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡೆ. ಥ್ಯಾಂಕ್ ಯು. ಎಲ್ಲಿ ಬಿರಿಯಾನಿ ಎಲ್ಲ ಖಾಲಿ ಆಗೋಯ್ತು. ಇಲ್ಲಿ ನೋಡು ಶಿಷ್ಯ